ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರಲು ದೊಡ್ಡ ಕ್ಯೂ ಇದೀಗ. ನನ್ನನ್ನ ಮಂತ್ರಿ ಮಾಡಿ ಅಂತಿದ್ದಾರೆ ಶಾಸಕರು. ಡಿಕೆ ಶಿವಕುಮಾರ್ ಸಂಪುಟ ಸೇರಲು ದೊಡ್ಡ ಕ್ಯೂ ಈಗ ರೆಡಿಯಾಗಿರುವಂತದ್ದು. ನನ್ನನ್ನ ಮಂತ್ರಿ ಮಾಡಿ ಅಂತಿದ್ದಾರೆ ಶಾಸಕರು. ಸಿದ್ದು ಡಿಕೆಶಿ ಖರ್ಗೆ ಬಳಿ ಇದೀಗ ಲಾಬಿ ಮಾಡ್ತಾ ಇರುವಂಥದ್ದು. ಎರಡನೇ ಹಂತದ ಸಂಪುಟ ರಚನೆಗೆ ಮುಂದಾಗಿರುವ ಸಿಎಂ ಡಿಕೆಶಿ. ಎರಡನೇ ಹಂತದ ಸಂಪುಟ ರಚನೆ ಯಾರಿಗೆ ಸಿಗಲಿದೆ ಚಾನ್ಸ್? ಮೊದಲ ಹಂತದಲ್ಲಿ ಸಿದ್ದು ಹೈಕಮಾಂಡ್ ಕೋಟಾ ಮೇಲುಗೈ ಸಾಧಿಸಿತ್ತು. ಎರಡನೇ ಪಟ್ಟಿಯಲ್ಲಿ ಇರಲಿದೆಯಾ ಡಿಕೆ ಶಿವಕುಮಾರ್ ಬಣದ ಸದಸ್ಯರು ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಉಳಿದ 20 ಸಚಿವ ಸ್ಥಾನ ಭರ್ತಿಯಾಗುವ ಸಾಧ್ಯತೆ ಇದೆ. ಇರುವ 20 ಸ್ಥಾನಕ್ಕೆ 50ರಿಂದ 60 ಜನರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಮತ್ತೆ ತಲೆನೋವಾಗಲಿದೆ ಎರಡನೇ ಪಟ್ಟಿ. ಇದೀಗ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರುವುದಕ್ಕೆ ದೊಡ್ಡ ಕ್ಯೂ ನಿಂತಿರುವಂತದ್ದು. ನನ್ನನ್ನ ಮಂತ್ರಿ ಮಾಡಿ ಅಂತಿದ್ದಾರೆ ಶಾಸಕರು, ಕಾಂಗ್ರೆಸ್ನ ಶಾಸಕರು. ಸಿದ್ದು ಡಿಕೆ ಶಿವಕುಮಾರ್ ಖರ್ಗೆ ಬಳೆ ಒಂದು ಲಾಬಿಯನ್ನ ಮಾಡ್ತಿದ್ದಾರೆ. ಇಬ್ರ ಎರಡು ಹಂತದ ಸಂಪುಟ ರಚನೆಗೆ ಈಗ ಮುಂದಾಗಿರುವಂಥದ್ದು. ಎರಡನೇ ಹಂತದ ಸಂಪುಟ ರಚನೆ ಯಾರಿಗೆ ಸಿಗಲಿದೆ ಚಾನ್ಸ್ ಅನ್ನುವಂತಹ ಪ್ರಶ್ನೆ. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ಕೋಟಾ ಮೇಲುಗೈಯನ್ನ ಸಾಧಿಸಿತ್ತು. ಈಗ ಎರಡನೇ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಬಣದ ಹೆಸರು ಇರಲಿದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಆಗ್ತಾ ಇದೆ. ಎರಡನೇ ಹಂತದಲ್ಲಿ ಉಳಿದ 20 ಸಚಿವ ಸ್ಥಾನ ಭರ್ತಿಯಾಗುವ ಸಾಧ್ಯತೆ ಇದ್ದು, ಇರುವ 20 ಸ್ಥಾನಕ್ಕೆ 50ರಿಂದ 60 ಜನರು ಪೈಪೋಟಿಯನ್ನ ನಡೆಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ಗೆ ಮತ್ತೆ ತಲೆನೋವಾಗಲಿದೆ ಎರಡನೇ ಪಟ್ಟಿ. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ದೊಡ್ಡ ಕ್ಯೂ ನಿಂತಿರುವಂತೆ ಕಾಣ್ತಾ ಇದೆ. ನನ್ನನ್ನ ಮಂತ್ರಿ ಮಾಡಿ ಅಂತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಒಬ್ರಲ್ಲ ಇಬ್ರಲ್ಲ, ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಹಾಗೆ ಖರ್ಗೆ ಬಳೆ ಲಾಬಿ ಮಾಡಿದ್ದು ತುಂಬಾ ಜನ. ಎರಡನೇ ಹಂತದ ಸಂಪುಟ ರಚನೆಗೆ ಈಗ ಆಲ್ರೆಡಿ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಎರಡನೇ ಹಂತದ ಸಂಪುಟ ರಚನೆ ಯಾರಿಗೆ ಈ ಒಂದು ಚಾನ್ಸ್ ಸಿಗಲಿದೆ ಅನ್ನುವಂತಹ ಪ್ರಶ್ನೆ. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ಒಂದು ಕೋಟಾ ಮೇಲುಗೈಯನ್ನ ಸಾಧಿಸಿತ್ತು. ಈಗ ಎರಡನೇ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಬಣದ ಸದಸ್ಯರ ಹೆಸರು ಇರಲಿದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಆಗ್ತಾ ಇದೆ. ಎರಡನೇ ಹಂತದಲ್ಲಿ ಉಳಿದ 20 ಸಚಿವ ಸ್ಥಾನ ಭರ್ತಿಯಾಗತ್ತೆ. ಈ ಒಂದು 20 ಸ್ಥಾನಕ್ಕೆ 50ರಿಂದ 60 ಜನರು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಡಿಕೆ ಶಿವಕುಮಾರ್ಗೆ ಮತ್ತೆ ತಲೆನೋವು ಆಗಲಿದೆಯಾ ಅನ್ನುವಂಥದ್ದು ಎರಡನೇ ಪಟ್ಟಿಯನ್ನು ಹೇಗೆ ರೆಡಿ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು ಅನ್ನುವಂಥದ್ದು. ಯಾಕಂತಂದರೆ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ತುಂಬ ಜನ ಲಾಬಿಯನ್ನು ಮಾಡ್ತಿದ್ದಾರೆ. ಸುಮಾರು 50ರಿಂದ 60 ಶಾಸಕರು ನನ್ನನ್ನು ಮಂತ್ರಿ ಮಾಡಿ ಅಂತ ಹೇಳಿಬಿಟ್ಟು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಸಿಎಂ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಹಾಗೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಜೊತೆಗೆ ಹೈಕಮಾಂಡ್ನ ಪ್ರಮುಖ ನಾಯಕರ ಜೊತೆಗೆ ಲಾಬಿಯನ್ನು ನಡೆಸ್ತಾ ಇದ್ದಾರೆ, ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೇ ಸಂಪುಟ ಸಭೆಯಲ್ಲಂತೂ ನಮಗೆ ಸಿಗಲಿಲ್ಲ, ಸಿದ್ದರಾಮಯ್ಯ ಅವರ ಸಂಪುಟ ಸಭೆಯಲ್ಲಂತೂ ಕೂಡ ನಮಗೆ ಹೆಸರು ಕಾಣಲಿಲ್ಲ. ಅಟ್ಲೀಸ್ಟ್ ಈಗಾದರೂ 2.5 ವರ್ಷ ಇದೆ, ಈ ಒಂದು ವರ್ಷದಲ್ಲಾದರೂ ನಮಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತ 20 ಸಚಿವ ಸ್ಥಾನಕ್ಕೆ ಈಗ ಭರ್ತಿಯಾಗುವಂಥದ್ದು. 50ಕ್ಕೂ ಹೆಚ್ಚು ಶಾಸಕರು ಲಾಬಿಯನ್ನು ನಡೆಸ್ತಾ ಇದ್ದಾರೆ. 50ರಿಂದ 60 ಜನರ ಪೈಪೋಟಿ ಇರುವಂಥದ್ದು. ಈ ಒಂದು ವಿಚಾರವಾಗಿ ಕುರಿತಂತೆ ಡಿಕೆ ಶಿವಕುಮಾರ್ ಅವರಿಗೆ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇರುವಂಥದ್ದು. ಯಾರನ್ನ ತೆಗೆದುಕೊಳ್ಳೋದು, ಯಾರನ್ನ ಬಿಡೋದು ಅನ್ನುವಂಥದ್ದು ಮತ್ತೊಂದು ಕಡೆ ಯೋಚನೆ ಆಗಿದೆ. ಅವರ ಒಂದು ಯೋಚನೆ ನೋಡೋದಾದ್ರೆ ಹೊಸ ಮುಖಗಳಿಗೆ ಮಣೆ ಹಾಕಬೇಕು, ಯುವಕರಿಗೆ ಚಾನ್ಸ್ ಕೊಡಬೇಕು ಅಂತ ಅವರ ಒಂದು ದೃಷ್ಟಿಕೋನ. ಆದರೆ ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಅವ್ರನ್ನ ಗಮನಿಸ್ತಾ ಹೋಗೋದಾದ್ರೆ ಹೈಕಮಾಂಡ್ ಒಂದು ಕಡೆಗೆ ಹೊಸಬ್ರಿಗೂ ಕೊಡಬೇಕು ಅವಕಾಶ ಅನ್ನತ್ತೆ, ಇಲ್ಲ ಅಂತ ಅಲ್ಲ. ಆದರೆ ಪಕ್ಷದ ಹಿರಿಯರಿದ್ದಾರೆ, ಜೊತೆಗೆ ಸಂಘಟನಾಕಾರರಿದ್ದಾರೆ, ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕು ಅನ್ನುವಂಥದ್ದು ಮತ್ತೊಂದು ಕಡೆಯಾದಂತಹ ವಾದ ಇರುತ್ತೆ. ಹಾಗಾಗಿ ಈ ಒಂದು ಎರಡನೇ ಹಂತದ ಸಂಪುಟ ರಚನೆ ಈಗ ದೊಡ್ಡ ತಲೆನೋವಾಗಿದೆ. ಯಾರಿಗೆ ಲಾಟ್ರಿ ಒಲಿಯುತ್ತೆ ಅನ್ನೋದು ಕಾದು ನೋಡಬೇಕು.